ಭಾರತ ಪಾಕಿಸ್ತಾನದ ಮಧ್ಯೆ ಕದನದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಭಾರತದ ಬಳಿ ಇದೆ ವೈರಿಗಳನ್ನ ಎದೆನಡುಗಿಸುವಂತಹ ಬ್ರಹ್ಮಾಸ್ತ್ರ. ಭಾರತದ ಬಳಿ ವೈರಿಗಳ ಗುಂಡಿಗೆ ಸೀಳುವಂತಹ 2 ಅಸ್ತ್ರಗಳು ಈಗಾಗಲೇ ತಯಾರಿಯನ್ನು ಆರಂಭಿಸಿದ್ದಾವೆ. ಭಾರತಕ್ಕೆ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನ ಜೊತೆಗೆ INS ವಿಕ್ರಾಂತ್ ಬಲ ಇದೆ. ಕಾರವಾರದ ನೌಕಾನೆಲೆಯಿಂದ INS ವಿಕ್ರಾಂತ್ ಹೊರಟಿರುವಂತಹ ಮಾಹಿತಿ ಸಿಗ್ತಾ ಇದೆ. ರಫೇಲ್ ಮತ್ತು INS ವಿಕ್ರಾಂತ್ ಭಾರತದ ಪಾಲಿಗೆ ರಣಬೇಟೆಗಾರರು. ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸ್ತಾ ಇರುವಂತಹ 2 ಬ್ರಹ್ಮಾಸ್ತ್ರಗಳಿವೆ. ಭಾರತದ ಬಳಿ ಈಗಿರುವಂತಹ 2 ಬ್ರಹ್ಮಾಸ್ತ್ರಗಳಿದೆಯಲ್ಲ, ಇದೇ ಪಾಕಿಸ್ತಾನದ ಟೆನ್ಷನ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. ಓಕೆ, INS ವಿಕ್ರಾಂತ್ ಬಗ್ಗೆ ನಾನು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನಿಮಗೆ. ಈ INS ವಿಕ್ರಾಂತ್ ನೌಕಾಪಡೆಯ ಅತ್ಯಂತ ದೊಡ್ಡ ಬಾಹುಬಲಿ ಅಂತ ಇದನ್ನು ಕರಿಬಹುದು. ಯಾಕಂದ್ರೆ 50ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ ಯುದ್ಧ ವಿಮಾನಗಳನ್ನ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಪಾರ್ಕ್ ಮಾಡಿ ಇಲ್ಲಿಂದ ರನ್ವೇ ಕೂಡ ಇರುತ್ತೆ ಅದರಲ್ಲಿ, ಆ ನೌಕಾಪಡೆಯ ಈ ಯುದ್ಧ ವಿಮಾನದಲ್ಲಿ. ಅಲ್ಲಿಂದ ಬೇಕಾದ್ರೆ ಟೇಕ್ ಆಫು ಎಲ್ಲವನ್ನ ಕೂಡ ಮಾಡಬಹುದು. ಮಿಸೈಲ್ಸ್ ಅನ್ನ ಶೇಖರಿಸಿಕೊಂಡು ಇಟ್ಕೊಳ್ಬಹುದು. ಭಾರತ ಏನು ಮಾಡ್ತು ಅಂದರೆ 2020ರಲ್ಲಿ ರಫೇಲ್ಸ್ನ 36 ರಫೇಲ್ಸ್ನ ಖರೀದಿ ಮಾಡೋಕ್ಕೆ ಮುಂದೆ ಬಂತು. ಸೊ 36 ರಫೇಲ್ ಡೆಲಿವರಿ ಆಗಿದೆ ನಮಗೆ. ಈಗ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಅದು 4.5 ಜನ್ರೇಷನ್ ತಲೆಮಾರಿಂದು, ಹತ್ತತ್ರ 5ನೇ ಜನ್ರೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರಲ್ಲಿ ಇರುವಂಥ 2 ಪ್ರಮುಖ ಮಿಸೈಲ್ಸು, ಒಂದು ಮೆಟಿಯಾರ್ ಅಂತ ಒಂದಿದೆ, ಒಂದು ಸ್ಕ್ಯಾಲ್ಪ್ ಅಂತ ಒಂದಿದೆ. ಈ ಮೆಟಿಯಾರ್ ಮಿಸೈಲ್ಸ್ ಬಂದು ಏರ್ ಟು ಏರ್ ಮಿಸೈಲ್ಸು. ಅಂದರೆ 150 ಕಿಲೋಮೀಟ್ರ್ ದೂರದಲ್ಲಿ, ಅಂದರೆ ನಮ್ಮ ಬಾರ್ಡ್ರಲ್ಲೇ ಇದ್ಕೊಂಡು 150 ಕಿಲೋಮೀಟ್ರ್ ದೂರದಲ್ಲಿ ನಾವು ಏರ್ ಟು ಏರ್ ಅಟ್ಯಾಕ್ ಮಾಡ್ಬೋದು. ಒಂದು ಏರೋಪ್ಲೇನ್ನೇ ಹೊಡೆದುಡಿಸ್ಬೋದು, ಇಲ್ಲ ಡ್ರೋನ್ನ ಹೊಡೆದುಡಿಸ್ಬೋದು. ಅಷ್ಟು ಶಕ್ತಿಯುತವಾದ ಮಿಸೈಲ್. ಇನ್ನೊಂದು ಬಂದು ಸ್ಕ್ಯಾಲ್ಪ್ ಅಂತ ಒಂದು ಮಿಸೈಲ್ ಇದೆ. ಈ ಸ್ಕ್ಯಾಲ್ಪ್ ಮಿಸೈಲ್ ಏನಪ್ಪ ಅಂದರೆ ಏರ್ ಟು ಗ್ರೌಂಡ್ ಮಿಸೈಲ್ಸ್, ಅಂದರೆ ಟ್ಯಾಂಕರ್ಸು, ಕೆಲವು ಬಂಕರ್ಸು, ಅದನ್ನೆಲ್ಲ ಉಡಾಯಿಸೋಕ್ಕೆ ಯೂಸ್ ಮಾಡ್ಬೋದು. ಅದು ಎಷ್ಟು ದೂರದಿಂದ ಹೊಡಿಬೋದು ಅಂದರೆ 500 ಕಿಲೋಮೀಟ್ರ್ ದೂರದಿಂದ ಟಾರ್ಗೆಟ್ ಮಾಡಿ ಹೊಡಿಬೋದು. ಸೊ ಇದೆಲ್ಲ ನಮಗೆ ಆವಾಗ 2019ರಲ್ಲಿ ಇದ್ದಿದ್ದ ಬಾಲಾಕೋಟ್ ಅಟ್ಯಾಕಲ್ಲಿ ಈ ಒಂದು ಶಕ್ತಿ ನಮಗಿರಲಿಲ್ಲ. ಇದು ರಫೇಲ್ ತಗೊಂಡಿರೋದು ಅತಿ ಶಕ್ತಿ ವೃದ್ಧಿಸಿದೆ. ನಮ್ಮದೇ ಆದ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಏನು? ಅದೊಂದು ಫ್ಲೋಟಿಂಗ್ ಏರ್ಪೋರ್ಟ್ ಇದ್ದಂಗೆ. ಅದು ಹೋಗ್ಬೇಕಾದ್ರೆ ಒಂದೇ ಹೋಗಲ್ಲ, ಅದ್ರ ಸುತ್ತಲೂ ಒಂದು ದೊಡ್ಡ ಟೀಮೇ ಹೋಗುತ್ತೆ. ಡಿಸ್ಟ್ರಾಯರ್ಸ್ ಅಂತ ದೊಡ್ಡ ದೊಡ್ಡ ಶಿಪ್ ಹಡಗುಗಳು ಹೋಗುತ್ತೆ, ಫ್ರಿಗೇಟ್ಸ್ ಅಂತ ಹೋಗುತ್ತೆ, ಸಣ್ಣ ಶಿಪ್ಸ್ಗಳು ಹೋಗುತ್ತೆ, ಅದ್ರ ಸುತ್ತಲೂ ಶಿಪ್ಸ್ಗಳು ಹೋಗುತ್ತೆ. ಅದ್ರ ಮೇಲೆ ಹತ್ತತ್ರ 40 ಏರೋಪ್ಲೇನ್ ನಿಂತ್ಕೊಳ್ಳುತ್ತೆ. ಯಾವುದು INS ವಿಕ್ರಾಂತ್ ಮೇಲೆ 40 ಏರೋಪ್ಲೇನು, 10 ಕಮಾವೋ K-31 ಹೆಲಿಕಾಪ್ಟರ್ಸು, ಆಮೇಲೆ ಮಿಸೈಲ್ಸು, ಇಂಥವೆಲ್ಲ ಸ್ಟೋರ್ ಆಗಿರುತ್ತೆ ಅದ್ರ INS ವಿಕ್ರಾಂತ್ ಮೇಲೆ. ಅದ್ರ ಜೊತೆ ಡಿಸ್ಟ್ರಾಯರ್ಸ್ ಮತ್ತು ಫ್ರಿಗೇಟ್ಸ್ ಅಂತ ಇರುತ್ತಲ್ಲ, ಅದರಲ್ಲೂ ಬ್ರಹ್ಮೋಸ್ ಮಿಸೈಲ್ಸು, ಬಾರಾಕೈಟ್ ಮಿಸೈಲ್ಸು ಅದ್ರ ಸುತ್ತಲ ಹೋಗುತ್ತೆ. ಅದೊಂದು ಫ್ಲೋಟಿಂಗ್ ಒಂದು ಮಿಲ್ಟ್ರಿ ಇದು ಅಂದರೆ ಏನಂತ ಹೇಳ್ತಾರೆ ಅಂದರೆ ಮಿಲ್ಟ್ರಿ ಕಾಲನಿ ಅಂತಲೇ ಹೇಳ್ಬೋದು. ಅದು ಫ್ಲೋಟ್ ಆಗುತ್ತೆ. ಅದು ಯೂಶಲಿ ಕಾರವಾರ ಹತ್ರ ಇರ್ತಿತ್ತು. ಕಾರವಾರಿಂದ ಈಗ ಟುವರ್ಡ್ಸ್ ಕರಾಚಿ ಏರ್ಪೋರ್ಟ್ ಕಡೆ ಮೂವ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಕರಾಚಿ ಏರ್ಪೋರ್ಟ್ ಎಷ್ಟು ಮೂವ್ ಆಗಿದೆ, ಎಷ್ಟು ದೂರ ಡಿಸ್ಟೆನ್ಸ್ ಹೋಗಿದೆ ಅಂತ ನಿಖರವಾದ ಮಾಹಿತಿ ಇಲ್ಲ. ಬಟ್ ಸ್ಯಾಟಿಲೈಟ್ ಇಮೇಜಸ್ ನೋಡಿದ್ರೆ ಅದು ಕಾರವಾರ ಹತ್ರ ನಿಂತಿಲ್ಲ, ಕಾರವಾರಿಂದ ಮುಂದೆ ಹೋಗಿದೆ. ಕಾರವಾರ ಟು ಕರಾಚಿ ಪೋರ್ಟ್ ಹತ್ತತ್ರ 1100 ಕಿಲೋಮೀಟ್ರ್ ಇದೆ.